2 ಪೂರ್ವಕಾಲ ವೃತ್ತಾಂತ ಅಧ್ಯಾಯ 36. ದೇಶದ ಜನರು ಯೋಷೀಯನ ಮಗನಾದ ಯೆಹೋವಾಹಾಜನನ್ನು ತೆಗೆದುಕೊಂಡು ಅವನ ತಂದೆಗೆ ಬದಲಾಗಿ ಯೆರೂಸಲೇಮಿನಲ್ಲಿ ಅರಸನನ್ನಾಗಿ ಮಾಡಿದರು. ಯೆಹೋವಾಹಾಜನು ಪಟ್ಟಕ್ಕೆ ಬಂದಾಗ 23 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 3 ತಿಂಗಳು ಆಳಿದನು. ಐಗುಪ್ತದ ಅರಸನು ಯೆರೂಸಲೇಮಿಗೆ ಬಂದು ಅವನನ್ನು ಪಟ್ಟದಿಂದ ತೆಗೆದುಹಾಕಿ, ಯೆಹೂದ್ಯರು ತನಗೆ 100 ತಲಾಂತು ಬೆಳ್ಳಿಯನ್ನೂ 1 ತಲಾಂತು ಬಂಗಾರವನ್ನೂ ದಂಡ ತೆರುವಂತೆ ಮಾಡಿದನು. ಐಗುಪ್ತದ ಅರಸನಾದ ನೆಕೋವನು ಯೆಹೋವಾಹಾಜನ ಸಹೋದರನಾದ ಎಲ್ಯಾಕೀಮನನ್ನು ಯೆಹೂದದ ಮತ್ತು ಯೆರೂಸಲೇಮಿನ ಮೇಲೆ ಅರಸನನ್ನಾಗಿ ನೇಮಿಸಿ ಅವನಿಗೆ ಯೆಹೋಯಾಕೀಮನೆಂಬ ಹೆಸರಿಟ್ಟನು. ಮತ್ತು ಅವನ ಸಹೋದರನಾದ ಯೆಹೋವಾಹಾಜನನ್ನು ಐಗುಪ್ತ ದೇಶಕ್ಕೆ ತೆಗೆದುಕೊಂಡು ಹೋದನು. ಯೆಹೋಯಾಕೀಮನು ಅರಸನಾದಾಗ 25 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 11 ವರ್ಷ ಆಳಿದನು. ಅವನು ತನ್ನ ದೇವರಾದ ಯೆಹೋವನ ಚಿತ್ತಕ್ಕೆ ವಿರುದ್ಧವಾಗಿ ನಡೆದನು. ಬಾಬೆಲಿನ ಅರಸನಾದ ನೆಬೂಕದ್ನೆಚ್ಚರನು ಅವನ ಮೇಲೆ ಯುದ್ಧಕ್ಕೆ ಬಂದು ಬಾಬೆಲಿಗೆ ಒಯ್ಯುವುದಕ್ಕೋಸ್ಕರ ಅವನಿಗೆ ಬೇಡಿ ಹಾಕಿ, ಯೆಹೋವನ ಆಲಯದ ಹಲವು ಸಾಮಾನುಗಳನ್ನು ಬಾಬೆಲಿಗೆ ತೆಗೆದುಕೊಂಡು ಹೋಗಿ ತನ್ನ ದೇವಾಲಯದಲ್ಲಿಟ್ಟನು. ಯೆಹೋಯಾಕೀಮನ ಉಳಿದ ಚರಿತ್ರೆಯೂ ಅವನು ನಡೆಸಿದ ಅಸಹ್ಯ ಕೃತ್ಯಗಳು ಅವನಲ್ಲಿ ಕಂಡುಬಂದದ್ದೆಲ್ಲವೂ ಇಸ್ರಾಯೇಲ್ಯರ ಮತ್ತು ಯೆಹೂದ್ಯರ ರಾಜಗ್ರಂಥದಲ್ಲಿ ಬರೆದಿರುತ್ತವೆ. ಅವನಿಗೆ ಬದಲಾಗಿ ಅವನ ಮಗನಾದ ಯೆಹೋಯಾಕೀನನು ಅರಸನಾದನು. ಯೆಹೋಯಾಕೀನನು ಅರಸನಾದಾಗ 8 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 3 ತಿಂಗಳು 10 ದಿವಸ ಆಳಿದನು. ಅವನು ಯೆಹೋವನ ಚಿತ್ತಕ್ಕೆ ವಿರುದ್ಧವಾಗಿ ನಡೆದನು. ನೆಬೂಕದ್ನೆಚ್ಚರನು ವರ್ಷಾರಂಭದಲ್ಲಿ ಅವನನ್ನೂ ದೇವಾಲಯದ ಬೆಲೆಯುಳ್ಳ ಸಾಮಾನುಗಳನ್ನು ಬಾಬೆಲಿಗೆ ತರಿಸಿಕೊಂಡು ಅವನ ಸಹೋದರನಾದ ಚಿದ್ಕೀಯನನ್ನು ಯೆಹೂದದ ಮತ್ತು ಯೆರೂಸಲೇಮಿನ ಮೇಲೆ ಅರಸನನ್ನಾಗಿ ಮಾಡಿದನು. ಚಿದ್ಕೀಯನು ಅರಸನಾದಾಗ 21 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 11 ವರ್ಷ ಆಳಿದನು. ಅವನು ತನ್ನ ದೇವರಾದ ಯೆಹೋವನ ಚಿತ್ತಕ್ಕೆ ವಿರುದ್ಧವಾಗಿ ನಡೆದು ಯೆಹೋವನ ಮಾತುಗಳನ್ನು ತನಗೆ ತಿಳಿಸುತ್ತಿದ್ದ ಪ್ರವಾದಿಯಾದ ಯೆರೆಮೀಯನ ಮುಂದೆ ತನ್ನನ್ನು ತಗ್ಗಿಸಿಕೊಳ್ಳಲಿಲ್ಲ. ಇದಲ್ಲದೆ ನೆಬೂಕದ್ನೆಚ್ಚರನಿಗೆ ಒಳಗಾಗುತ್ತೇನೆಂದು ದೇವರ ಮೇಲೆ ಆಣೆಯಿಟ್ಟು ಪ್ರಮಾಣ ಮಾಡಿದ್ದರೂ ಅವನಿಗೆ ವಿರುದ್ಧವಾಗಿ ತಿರುಗಿಬಿದ್ದು ಇಸ್ರಾಯೇಲ್ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳಲೊಲ್ಲದೆ ಹಠ ಹಿಡಿದು ಮನಸ್ಸನ್ನು ಕಠಿಣ ಮಾಡಿಕೊಂಡನು. ಪ್ರಧಾನ ಯಾಜಕರೂ ಪ್ರಜೆಗಳೂ ಕೂಡ ಮಹಾದ್ರೋಹಿಗಳಾಗಿ ಅನ್ಯ ಜನಾಂಗಗಳ ಅಸಹ್ಯ ಕೃತ್ಯಗಳನ್ನು ಅನುಸರಿಸಿ ಯೆಹೋವನು ತನಗೆ ಪ್ರತಿಷ್ಠಿಸಿಕೊಂಡಿದ್ದ ಯೆರೂಸಲೇಮಿನ ದೇವಾಲಯವನ್ನು ಹೊಲೆ ಮಾಡಿದರು. ಅವರ ಪಿತೃಗಳ ದೇವರಾದ ಯೆಹೋವನು ತನ್ನ ಪ್ರಜೆಯನ್ನೂ ನಿವಾಸ ಸ್ಥಾನವನ್ನು ಕನಿಕರಿಸಿ ಸಾವಕಾಶ ಮಾಡದೆ ತನ್ನ ದೂತರ ಮುಖಾಂತರವಾಗಿ ಅವರನ್ನು ಎಚ್ಚರಿಸುತ್ತಾ ಇದ್ದರೂ ಅವರು ದೇವಪ್ರೇಷಿತರನ್ನು ಗೇಲಿ ಮಾಡಿ ಆತನ ಮಾತುಗಳನ್ನು ತುಚ್ಛೀಕರಿಸಿ ಆತನ ಪ್ರವಾದಿಗಳನ್ನು ಹೀಯಾಳಿಸಿದ್ದರಿಂದ ಆತನ ಕೋಪಾಗ್ನಿಯು ಆತನ ಪ್ರಜೆಯ ಮೇಲೆ ಉರಿಯ ಹತ್ತಿತು. ಅದರ ತಾಪವು ಆರಿಹೋಗಲೇ ಇಲ್ಲ. ಆತನು ಕಸ್ದೀಯರ ಅರಸನನ್ನು ಅವರ ಮೇಲೆ ಬರಮಾಡಿ ಎಲ್ಲರನ್ನೂ ಅವನ ಕೈಗೆ ಒಪ್ಪಿಸಿದನು. ಅವನು ಅವರ ಯುವ ಭಟರನ್ನು ಅವರ ಪವಿತ್ರಾಲಯದಲ್ಲೇ ಕತ್ತಿಯಿಂದ ಸಂಹರಿಸಿ ಯುವಕರನ್ನು, ಕನ್ಯೆಯರನ್ನು, ಮುದುಕರನ್ನು, ಅತಿವೃದ್ಧರನ್ನು ಕನಿಕರಿಸದೆ ಎಲ್ಲರನ್ನೂ ಕೊಲ್ಲಿಸಿದನು. ದೇವಾಲಯದ ಎಲ್ಲ ಚಿಕ್ಕ ದೊಡ್ಡ ಸಾಮಾನುಗಳನ್ನು, ಯೆಹೋವನ ಮಂದಿರದ ಭಂಡಾರ, ಅರಸನ ಮತ್ತು ಅವನ ಸರದಾರರ ಭಂಡಾರ ಇವುಗಳ ದ್ರವ್ಯವನ್ನೂ ಬಾಬೆಲಿಗೆ ಒಯ್ದನು. ಅವನ ಜನರು ಯೆರೂಸಲೇಮಿನ ಪೌಳಿಗೋಡೆಗಳನ್ನು ಕೆಡವಿ ಅವರ ಎಲ್ಲ ರಾಜಮಂದಿರಗಳನ್ನೂ ದೇವಾಲಯವನ್ನು ಸುಟ್ಟುಬಿಟ್ಟು ಅಮೂಲ್ಯ ವಸ್ತುಗಳನ್ನು ನಾಶ ಮಾಡಿದರು. ಕತ್ತಿಗೆ ತಪ್ಪಿಸಿಕೊಂಡವರನ್ನು ಅರಸನು ಬಾಬೆಲಿಗೆ ಸೆರೆಯೊಯ್ದನು. ಪಾರಸಿಯ ಪ್ರಭುತ್ವವು ಅಲ್ಲಿ ಸ್ಥಾಪಿತವಾಗುವವರೆಗೆ ಅವರು ಅವನಿಗೂ ಅವನ ಮಕ್ಕಳಿಗೂ ಸೇವಕರಾಗಿದ್ದರು. ಈ ಪ್ರಕಾರ ಯೆಹೋವನು ಯೆರೆಮೀಯನ ಮುಖಾಂತರ ಹೇಳಿಸಿದ ಮಾತು ನೆರವೇರಿ ದೇಶವು ತನ್ನ ಸಬ್ಬತ್ ಕಾಲವನ್ನು ಅನುಭವಿಸುವುದಕ್ಕೆ ಮಾರ್ಗವಾಯಿತು. ದೇಶವು 70 ವರ್ಷ ಹಾಳು ಬಿದ್ದು ಆ ಕಾಲದಲ್ಲೆಲ್ಲ ವಿಶ್ರಾಂತಿಯನ್ನು ಅನುಭವಿಸುತ್ತಿತ್ತು. ಪಾರಸಿಯ ಅರಸನಾದ ಕೋರೆಷನ 1ನೆಯ ವರ್ಷದಲ್ಲಿ ಯೆಹೋವನು ತಾನು ಯೆರೆಮೀಯನ ಮುಖಾಂತರ ಹೇಳಿಸಿದ ವಾಕ್ಯವನ್ನು ನೆರವೇರಿಸುವುದಕ್ಕಾಗಿ ಆ ಪಾರಸಿಯ ರಾಜನಾದ ಕೋರೆಷನ ಮನಸ್ಸನ್ನು ಪ್ರೇರಿಸಿದ್ದರಿಂದ ಅವನು ತನ್ನ ರಾಜ್ಯದಲ್ಲೆಲ್ಲ ಡಂಗುರದಿಂದಲೂ ಪತ್ರಗಳಿಂದಲೂ
ಪಾರಸಿಯ ರಾಜನಾದ ಕೋರಿಷನೆಂಬ ನನ್ನ ಮಾತನ್ನು ಕೇಳಿರಿ. ಪರಲೋಕ ದೇವರಾದ ಯೆಹೋವನು ನನಗೆ ಭೂಲೋಕದ ಎಲ್ಲ ರಾಜ್ಯಗಳನ್ನು ಒಪ್ಪಿಸಿ ತನಗೋಸ್ಕರ ಯೆಹೂದ ದೇಶದ ಯೆರೂಸಲೇಮಿನಲ್ಲಿ ಆಲಯವನ್ನು ಕಟ್ಟಬೇಕೆಂದು ಆಜ್ಞಾಪಿಸಿದ್ದಾನೆ. ನಿಮ್ಮಲ್ಲಿ ಯಾರು ಆತನ ಪ್ರಜೆಗಳಾಗಿರುತ್ತಾರೋ ಅವರು ಸ್ವದೇಶಕ್ಕೆ ಹೋಗಲಿ. ಅವರ ದೇವರಾದ ಯೆಹೋವನು ಅವರ ಸಂಗಡ ಇರುವನು ಎಂದು ಪ್ರಕಟಿಸಿದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ ಎಂದು ಒಟ್ಟಾಗಿ ದೇವರ ವಾಕ್ಯವನ್ನು, ಮನುಷ್ಯರ ವಾಕ್ಯ ಅಲ್ಲ, ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ 2ನೇ ಪೂರ್ವಕಾಲ ವೃತ್ತಾಂತ 36ನೇ ಅಧ್ಯಾಯ, ಸೆಕೆಂಡ್ ಬುಕ್ ಆಫ್ ಕ್ರಾನಿಕಲ್ಸ್ ಚಾಪ್ಟರ್ 36, 36ನೇ ಅಧ್ಯಾಯ. 35ನೇ ಅಧ್ಯಾಯದಲ್ಲಿ ಯೋಷಿಯನ ವಿಷಯವಾಗಿ ನಾವು ನೋಡ್ತೀವಿ. ಯೋಷಿಯನ್ ಯಾವ ರೀತಿಯಾಗಿ ಒಂದು ಹಬ್ಬವನ್ನು, ಅದು ಪಸ್ಕ ಹಬ್ಬವನ್ನು ಬರಮಾಡಿದ್ದನು. ಅಂಥ ಒಂದು ಹಬ್ಬ ಇಸ್ರಾಯೇಲ್ನಲ್ಲಿ ಯಾವ ಅರಸನು ಕೂಡ ಮಾಡಿದ್ದಿಲ್ಲ. ಅಂಥ ಒಂದು ರೀತಿಯಲ್ಲಿ ಸಂಭ್ರಮವಾಗಿ, ಸಡಗರವಾಗಿ, ಸಂತೋಷವಾಗಿ, ಸಮಾಧಾನವಾಗಿ ಭಕ್ತನಂದರೆ ಯೋಷಿಯನು ನಡೆಸಿದ್ದನು. ಮತ್ತು ಅವನು ಯಾಜಕರನ್ನು ಕರೆದು ನಿಮ್ಮನ್ನು ಶುದ್ಧ ಮಾಡಿಕೊಡ್ರಿ ಮತ್ತು ಜನರಿಗೆ ಬೋಧನೆ ಕೂಡ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದನು. 2 ಸಂಗತಿಗಳು. ಒಂದು, ಅವರನ್ನು ಪ್ರೋತ್ಸಾಹ ಮಾಡಿದನು. ಅದಾದ ನಂತರ ಪ್ರೋತ್ಸಾಹ ಮಾಡಿದ ಅದೇ ಅರಸನಾದಂಥ ಯೋಷಿಯನು ಈಗೇನು ಮಾಡ್ತಾನೆ, ದೇವರ ವಾಕ್ಯವನ್ನು ಉಪದೇಶಿಸುವುದಕ್ಕೆ, ಅಂದರೆ ಮೋಶೆಯ ಧರ್ಮಶಾಸ್ತ್ರವನ್ನು ಉಪದೇಶಿಸತಕ್ಕವರು ಅಂಥವ್ರು ಇರಬೇಕು ಎಂಬುದಾಗಿ ಕ್ರಮಪಡಿಸ್ತಾನೆ. ಹಾಗಾದರೆ ಉತ್ತೇಜನ ಮಾಡುವುದು ಮತ್ತು ದೇವರ ವಾಕ್ಯ, ಈ ಮೂಲಕವಾಗಿ ಅರಸನು ದೇವಜನರನ್ನು, ಅದರಲ್ಲಿ ನಾಯಕರನ್ನು ಶುದ್ಧ ಮಾಡಿ ಮುಂದುವರಿಸ್ತಾನೆ. ಹಬ್ಬ ಎಂಥ ಮಟ್ಟಿಗೆ ಆಯ್ತಂದರೆ ಸಮುವೇಲನ ಕಾಲದಲ್ಲಿ ಕೂಡ, ಅಂದರೆ ಸಮುವೇಲನ ಕಾಲದಲ್ಲಿ ಇದ್ದ ಹಾಗೆ ಅಲ್ಲಿಂದ ಇಲ್ಲಿ ತನಕ 106 ವರ್ಷಗಳು ಅಂಥ ರೀತಿಯಲ್ಲಿ ಆಗಿದ್ದಿಲ್ಲ. ಅಂಥ ರೀತಿಯಲ್ಲಿ ಆಯಿತು ಈ ಒಂದು ಪಸ್ಕ ಹಬ್ಬ ಎಂಬುದಾಗಿ. ಹೀಗಿರುವಾಗ ಒಂದಿನ ಏನಾಗ್ತದೆ, ಐಗುಪ್ತದ ಅರಸನಾದಂಥ ನೆಕೋ ಎಂಬವನು ಯುದ್ಧಕ್ಕೆ ಹೋಗ್ತಾ ಇದ್ದಾಗ ಯೋಷಿಯನು ಅವನಿಗೆ ವಿರುದ್ಧವಾಗಿ ಹೋದಾಗ, ಇಲ್ಲ, ನಿನಗೆ ವಿರುದ್ಧವಾಗಿ ನಾನು ಯುದ್ಧಕ್ಕೆ ಬರಲಿಲ್ಲ, ನಾನು ನನ್ನ ಶತ್ರು ವಿರುದ್ಧವಾಗಿ ಬಂದಿದ್ದೇನಂತ ಹೇಳ್ಬಿಟ್ಟು, ದೇವರ ಅಪ್ಪಣೆ ಆಗಿದೆ ನನಗೆ ಎಂಬುದಾಗಿ ಹೇಳ್ತಾನೆ. ಹೇಳಿಬಿಟ್ಟು, ನೀನು ನನ್ನೊಂದಿಗಿರುವ ದೇವರಿಗೆ ವಿರುದ್ಧವಾಗಿ ಕೈ ಎತ್ತುವುದನ್ನು ನೀನು ಬಿಟ್ಬಿಡು. ಒಂದು ವೇಳೆ ಆ ರೀತಿಯಾಗಿ ನೀನು ಕೈ ಎತ್ತಿದರೆ ದೇವರು ನಿನ್ನನ್ನು ನಾಶ ಮಾಡ್ತಾನೆ ಅಂತ ಹೇಳಿದಾಗ, ಆ ಮಾತನ್ನು, ಆ ಒಂದು ದೈವೋಕ್ತಿ ಅವನಿಗೆ, ಅದು ಅನ್ಯ ಅರಸನ, ಐಗುಪ್ತ ಅರಸನಿಗೆ ಸಿಕ್ಕಿದಂಥ ಆ ಒಂದು ದೈವೋಕ್ತಿಗೆ ವಿರುದ್ಧವಾಗಿ ಯೋಷಿಯನು ಹೋಗ್ಬಿಟ್ಟು ದೊಡ್ಡ ಗಾಯವಾಗ್ತದೆ. ಅನಂತರ ಕ್ರಮೇಣ ಅದರ ನಿಮಿತ್ತವಾಗಿ ಫಲವಾಗಿ ಅವನು ಸತ್ತು ಹೋಗ್ತಾನೆ. ಒಳ್ಳೆಯ ಅರಸನು, ಆದರೂ ಕೂಡ ಒಂದು ವಿಷಯದಲ್ಲಿ ಅವನು ವಿವೇಚನೆ ಇಲ್ಲದೆ ಆ ರೀತಿಯಾಗಿ ಆಯಿತು ಎಂಬುದಾಗಿ ನೋಡ್ತೇವೆ. 36ನೇ ಅಧ್ಯಾಯ, ಅಂದರೆ ಇದು ಕೊನೆಯ ಅಧ್ಯಾಯ, 2ನೇ ಪೂರ್ವಕಾಲ ವೃತ್ತಾಂತದ ಒಂದು ಕೊನೆಯ ಅಧ್ಯಾಯಕ್ಕೆ ನಾವು ಬಂದಿದ್ದೇವೆ. ಇಲ್ಲಿ ನಾವು ನೋಡುವಾಗ 3 ಈ ಯೋಷಿಯನ ಮರಣದ ನಂತರ ಅವನ ಮಗನು ಇಲ್ಲಿ ಅರಸನಾಗ್ತಾನೆ. ಆದರೆ ಸಂಕ್ಷಿಪ್ತವಾಗಿ 3 ಅರಸರ ಬಗ್ಗೆ ಇಲ್ಲಿ ನಾವು ನೋಡ್ತೇವೆ. ಹತ್ರ 4 ಅರಸರು ಕೂಡ ಇಲ್ಲಿ ಇರುವಂಥ ವಿಷಯವನ್ನು ನಾವು ನೋಡ್ತೇವೆ. ಯಾಕೆ ಒಬ್ಬ ಅರಸನು ಬರೀ 3 ತಿಂಗಳಷ್ಟೇ ಆಳ್ವಿಕೆ ಮಾಡ್ತಾನೆ, ಇನ್ನೊಬ್ಬ ಅರಸನು 11 ವರ್ಷ ಆಳ್ವಿಕೆ ಮಾಡ್ತಾನೆ, ಇನ್ನೊಬ್ಬ ಅರಸನು ನೋಡಿದರೆ 3 ತಿಂಗಳು 10 ದಿವಸ ಅಷ್ಟೇ ಆಳ್ವಿಕೆ ಮಾಡ್ತಾನೆ. ಕೊನೆಗೆ ಏನಾಯಿತು
ಯಾಕೆ ಹೀಗಾಯಿತು, ಎಲ್ಲಿ ಅವರು ಹೆಚ್ಚು ಕಡಿಮೆ ಆದರು ಎಂಬ ವಿಷಯವನ್ನು ನಾವು ನೋಡ್ಕೊಳ್ಳೋಣ ಬನ್ನಿರಿ. 36ನೇ ಅಧ್ಯಾಯ 2 Chronicles ಚಾಪ್ಟರ್ 36. ದೇಶದ ಜನರು ಯೋಷಿಯನ ಮಗನಾದಂಥ ಯೆಹೋವಾಹಾಜ್ ಅವನನ್ನು ತೆಗೆದುಕೊಂಡು ಅವನ ತಂದೆಗೆ ಬದಲಾಗಿ ಅರಸನನ್ನಾಗಿ ಮಾಡ್ತಾರೆ. ಆದರೆ ಅವನು ಅರಸನಾದಾಗ 23 ವಯಸ್ಸು ಇರುವಂಥ ವ್ಯಕ್ತಿ ಆಗ್ತಾನೆ. ಅಂದರೆ ಯೋಷಿಯನ ಮಗನು 23 ವರ್ಷದವನಾಗಿದ್ದನು. ಆದರೆ ಎಷ್ಟು ಕಾಲ ಆಳ್ವಿಕೆ ಮಾಡ್ತಾನೆ ಎಂಬುದಾಗಿ ನೋಡುವಾಗ ಯೆರೂಸಲೇಮಿನಲ್ಲಿ ಕೇವಲ 3 ತಿಂಗಳಷ್ಟೇ ಆಳ್ವಿಕೆ ಮಾಡ್ತಾನೆ. ಮತ್ತು ಅಂಥ ಸಂದರ್ಭದಲ್ಲಿ ಅನ್ಯ ಅರಸನಾದಂಥ ಅದೇ ಅವನ ತಂದೆಗೆ ವಿರುದ್ಧವಾಗಿ, ಅಂದರೆ ಯೋಷಿಯನು ಯಾರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಹೋದ್ನಲ್ಲ ಅದೇ ಅರಸನ ಹೆಸರು ಇಲ್ಲಿ ನಾವು ನೋಡ್ತೀವಿ. ಅರಸನಾದ ನೆಖೋ, ಐಗುಪ್ತದ ಅರಸನಾದ ನೆಖೋವನೇನು ಮಾಡ್ತಾನೆ, ಈ ಯೋಷಿಯನ ಮಗನ ಬದಲು ಅವನ ಸಹೋದರನಾದ ಎಲ್ಯಾಕೀಮನನ್ನು ಅರಸನಾಗಿ ನೇಮಿಸಿಬಿಡ್ತಾನೆ ರೀ. ಇವನು ಬರೀ ಯೋಷಿಯನ ಮಗ ಯೆಹೋವಾಜನು 3 ತಿಂಗಳ ಅರಸನಾಗಿರ್ತಾನೆ. ಅವನನ್ನು ತೆಗೆದುಬಿಟ್ಟು ಈಗ ಯಾಕಂದರೆ ಕಂಟ್ರೋಲ್ ಇವನ ಕೈಯಲ್ಲಿ ಬಂದುಬಿಟ್ಟಿದೆ, ಐಗುಪ್ತದ ಅರಸನಾದ ನೆಕೋವನ ಕೈಯಲ್ಲಿ. ಆದ ಕಾರಣ ಅವನು ತೆಗೆದುಬಿಟ್ಟು ಅವನ ಸಹೋದರನಾದ ಎಲ್ಯಾಕೀಮನನ್ನು ಯೆಹೂದದ ಅರಸನಾಗಿ ನೇಮಿಸ್ತಾನೆ ರೀ. ಆದರೆ ಎಲ್ಯಾಕೀಮನ ಹೆಸರು ಈಗ ಐಗುಪ್ತದ ಅರಸನು ಚೇಂಜ್ ಮಾಡಿಬಿಡ್ತಾನೆ, ಬದಲಾಯಿಸಿಬಿಡ್ತಾನೆ. ಏನಂತ ಹೆಸರಿಡ್ತಾನೆ? ಎಲ್ಯಾಕೀಮನ ಹೆಸರನ್ನು ಯೆಹೋಯಾಕೀಮ್ ಅಂತ ಹೆಸರಿಡ್ತಾನೆ ರೀ. ಬಹುಶಃ ಈ ಐಗುಪ್ತದ ಅರಸನು ಸ್ವಲ್ಪ ಮಟ್ಟಿಗೆ ದೇವರ ವಿಷಯದಲ್ಲಿ ತಿಳಿದಂಥವನಾಗಿರ್ತಾನೆ. ಯಾಕಂದರೆ ಯುದ್ಧ ಮಾಡಲಿಕ್ಕೆ ಹೋದಾಗ ಅವನು ಹೇಳಿದಂಥ ಮಾತು, ದೇವರ ಅಪ್ಪಣೆ ನನಗೆ ಸಿಕ್ಕಿದೆ, ದೇವರ ಅಪ್ಪಣೆ ಕೊಟ್ಟಿದ್ದಾನೆ ಯುದ್ಧಕ್ಕೆ ಹೋಗಂತ ಹೇಳ್ಬಿಟ್ಟು. ಆಮೇಲೆ ದೇವರ ವಿರುದ್ಧವಾಗಿ ನೀನು ಬರಬೇಡ ಎಂಬುದಾಗಿ ಹೇಳ್ತಾನೆ. ದೇವರು ನಿನಗೆ ಆ ರೀತಿಯಾಗಿ ಬಂದರೆ ನಾಶ ಮಾಡ್ತಾನೆ ಎಂಬುದಾಗಿ ಕೂಡ ಅವನು ಎಚ್ಚರಿಕೆ ಕೊಟ್ಟಿರ್ತಾನೆ ರೀ ಈ ಐಗುಪ್ತದ ಅರಸನು. ಹಾಗಾದರೆ ದೇವ್ರ ಜೊತೆಯಲ್ಲಿ ಸ್ವಲ್ಪ ಟಚ್ ಇಟ್ಕೊಂಡಿದ್ದ ಇವನು ಈ ನೆಖೋ ಎಂಬಂಥ ಐಗುಪ್ತದ ಅರಸನು. ಈಗ ಎಲ್ಯಾಕೀಮ್ ಎಂಬಂಥ ಹೆಸರುಳ್ಳಂಥ ಯೋಷಿಯನ ಮಗನ ಹೆಸರನ್ನು ಯೆಹೋಯಾಕೀಮ್ ಎಂಬುದಾಗಿ, ಎಲ್ ಅಂತೇಳಿದರೆ ದೇವರು, ಆದರೆ ಇಲ್ಲಿ ಯೆಹೋಯಾಕೀಮ್ ಎಂಬಂಥ ಹೆಸರನ್ನು ಇಡ್ತಾನ್ರಿ. ಮತ್ತು ಅವನ ಸಹೋದರನಾದಂಥ ಯೆಹೋವಾಜನನ್ನು ಈಗೇನು ಮಾಡಿಬಿಡ್ತಾನೆ, ಐಗುಪ್ತಕ್ಕೆ ಕರ್ಕೊಂಡು ಹೋಗ್ಬಿಡ್ತಾನೆ. ಯಾಕಂದರೆ ಬರೀ 3 ತಿಂಗಳಷ್ಟೇ ಅವನು ಆಳ್ವಿಕೆ ಮಾಡಿರ್ತಾನೆ. 3 ತಿಂಗಳಾದಮೇಲೆ ಅವನು ಐಗುಪ್ತಕ್ಕೆ ಕರ್ಕೊಂಡು ಹೋಗ್ಬಿಡ್ತಾನೆ ಯೆಹೋವಾಜನನ್ನು. ಸರಿ, ಈಗ ಯೆಹೋಯಾಕೀಮ್ ಯಾವಾಗ ಅವನು ಅರಸನಾದ ಮತ್ತು ಎಷ್ಟು ವರ್ಷ ಆಳ್ವಿಕೆ ಮಾಡ್ದ ಅಂತ ನೋಡಿದಾಗ 25 ವರ್ಷದವನಾಗಿದ್ದಾಗ ಅವನು ರಾಜನಾಗ್ತಾನೆ. ರಾಜನಾಗ್ಬಿಟ್ಟು 11 ವರ್ಷ ಆಳ್ವಿಕೆಯನ್ನು ಮಾಡ್ತಾನೆ. 5ನೇ ವಚನದಲ್ಲಿ ಬರೆದಿದೆ. ಆದರೆ ಕೂಡ ಯವನಸ್ಥನಾದಂಥ ಈ ಯೆಹೋಯಾಕೀಮನು ಏನು ಮಾಡ್ತಾನೆ, ದೇವರಿಗೆ ವಿರುದ್ಧವಾಗಿ, ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾನೆ. ಅದರ ನಿಮಿತ್ತ ಏನಾಗ್ತದೆ, ಬಾಬೇಲ್ನ ಅರಸನಾದ ನೆಬೂಕದ್ನೆಚ್ಚರನು ಅವನ ಮೇಲೆ ಯುದ್ಧಕ್ಕೆ ಬಂದು ಬಾಬೇಲಿಗೆ ಒಯ್ಯುವುದಕ್ಕೋಸ್ಕರ ಅವನಿಗೆ ಬೇಡಿ ಹಾಕಿ ಯೆಹೋವನ ಆಲಯದ ವಸ್ತುಗಳನ್ನು ಬಾಬೇಲಿಗೆ ತೆಗೆದುಕೊಂಡು ಹೋಗಿ ತನ್ನ ಆಲಯದಲ್ಲಿ ಇಟ್ಕೊಳ್ತಾನೆ. ಯೋಷಿಯನು ಭಾಳ ಭಯಭಕ್ತಿಯುಳ್ಳಂಥ ಅರಸನಾಗಿದ್ದನು, ಹೌದು ನಿಜ. ಆದರೆ ಯೋಷಿಯನ 2 ಮಕ್ಕಳ ವಿಷಯ ನಾವು ನೋಡಿದಾಗ 2 ಅನ್ಯ ಅರಸರು. ಮೊದಲನೇ ಮಗ ಯೆಹೋವಾಜನನ್ನು ಏನು ಮಾಡಿಬಿಡ್ತಾನೆ, ಐಗುಪ್ತದ ಅರಸನಾದಂಥ ನೆಖೋ ಅವನನ್ನು ಐಗುಪ್ತ ದೇಶಕ್ಕೆ ತಗೊಂಡು ಹೋಗ್ಬಿಡ್ತಾನೆ. ಅವನ ಬದಲಾಗಿ ಯೆಹೋಯಾಕೀಮ್, ಅವನ ಹೆಸರು ಮೊದಲು ಎಲ್ಯಾಕೀಮ್ ಅಂತ ಇರ್ತೈತೆ, ಅವನ ಹೆಸರನ್ನು ಐಗುಪ್ತದ ಅರಸನು ಚೇಂಜ್ ಮಾಡಿಬಿಟ್ಟು
ಅರಸನಾಗಿ ಇಟ್ಟಾಗ 11 ವರ್ಷ ಅವನು ಆಳ್ವಿಕೆ ಮಾಡ್ತಾನೆ. ಆವಾಗ ಬಾಬೇಲ್ನ ಅರಸನು, ಐಗುಪ್ತದ ಅರಸನಲ್ಲ, ಬಾಬೇಲ್ನ ಅರಸನಾದ ನೆಬೂಕದ್ನೆಚ್ಚರನು ಬಂದು ಈಗ ಯೆಹೋಯಾಕೀಮನನ್ನು ಬಾಬೇಲಿಗೆ ಸರಿಯಾಗಿ ಒಯ್ದು ಬಿಡ್ತಾನೆ. ಯಾಕೆ ಈ ರೀತಿಯಾಗಿ ಆಯ್ತು ಅಂದರೆ, ಯೆಹೋವನ ಚಿತ್ತಕ್ಕೆ, ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಈ ಯೆಹೋಯಾಕೀಮನು ನಡ್ಕೊಂಡದರಿಂದ. ಮತ್ತು ಈ ರೀತಿಯಾಗಿದ್ದಾಗ ಏನಾಗ್ತದೆ, ಅವನ ಮಗನಾದ ಯೆಹೋಯಾಕೀನ್, ಕೀಮ ಅಲ್ಲ ಕೀನನು ಈಗ ಅರಸನಾಗ್ತಾನೆ. ಯೆಹೋಯಾಕೀನನು ಅರಸನಾದಾಗ ಎಷ್ಟು ವಯಸ್ಸಿರ್ಬೋದು ಗೆಸ್ ಮಾಡಿರಿ. 9ನೇ ವಚನದಲ್ಲಿ ಬರೆದಿದೆ, 2ನೇ ಪೂರ್ವಕಾಲ ವೃತ್ತಾಂತ 36ನೇ ಅಧ್ಯಾಯದಲ್ಲಿ 8 ವರ್ಷದವನಾಗಿದ್ದನು ಯೆಹೋಯಾಕೀನನು. 8 ವರ್ಷದವನಿದ್ದಾಗ, ಚಿಕ್ಕ ಹುಡುಗ, 8 ವರ್ಷದವನಾಗಿದ್ದಾಗ ಅವನು ಅರಸನಾದನು. ಅವನು ಎಷ್ಟು ಕಾಲ ಆಳ್ವಿಕೆ ಮಾಡಿರ್ಬೋದು ಗೆಸ್ ಮಾಡಿರಿ, ಬರೇ 3 ತಿಂಗಳು 10 ದಿವಸ. ಅವನು 3 ತಿಂಗಳು 10 ದಿವಸ ಆಳ್ವಿಕೆ ಮಾಡಿದನು. 3 ತಿಂಗಳು ಹೇಗಿರ್ಬೋದು ಆಳ್ವಿಕೆ? 8 ವಯಸ್ಸು ಹುಡುಗ ಈಗ ಕಿಂಗ್ ಆಗಿಬಿಟ್ಟಿದ್ದಾನೆ, ಅರಸನಾಗಿಬಿಟ್ಟಿದ್ದಾನೆ, ದೇಶಕ್ಕೆ ಒಂದು ಪ್ರಧಾನ ಅಧಿಕಾರಿ ಆಗಿಬಿಟ್ಟಿದ್ದಾನೆ. 3 ತಿಂಗಳು 10 ದಿವಸ, 3.5 ತಿಂಗಳು ಕೂಡ ಅಲ್ಲ, ಸುಮಾರು 40 ದಿವಸ ಆಳ್ವಿಕೆ, 100 ದಿವಸ ಅಂತ ಇಟ್ಕೊಳ್ಳೋಣ್ರಿ. ಒಂದು 100 ದಿವಸದ ಆಳ್ವಿಕೆ, ಯಾಕಂದರೆ 3 ತಿಂಗಳು ಮತ್ತು 10 ದಿವಸ. ಆ ರೀತಿಯಾಗಿ ಆಳ್ವಿಕೆ ಮಾಡಿದಾಗ ಹೇಗೆ ಆಳ್ವಿಕೆ ಮಾಡಿರ್ಬೋದು? ಆಶ್ಚರ್ಯ. ಅವನು 36ನೇ ಅಧ್ಯಾಯ 9ನೇ ವಚನ, 2ನೇ ಪೂರ್ವಕಾಲ ವೃತ್ತಾಂತ, 2 Chronicles chapter 36:9. ಅವನು ಯಾರು? ಈ 8 ವರ್ಷದ ಹುಡುಗ ರಾಜ. ಅವನು ಯೆಹೋವನ ಚಿತ್ತಕ್ಕೆ ವಿರುದ್ಧವಾಗಿ ನಡೆದನು. 3 ತಿಂಗಳು ಅಥವಾ 100 ದಿವಸ ಆಳ್ವಿಕೆ ಮಾಡಿದರೂ ಕೂಡ ಅವನು ಹೇಗೆ ಆಳ್ವಿಕೆ ಮಾಡ್ತಾನೆ ಅಂದರೆ, ದೇವ್ರ ಚಿತ್ತಕ್ಕೆ ವಿರುದ್ಧವಾಗಿ ಆಳ್ವಿಕೆ ಮಾಡ್ತಾನೆ. ಜೀವನದಲ್ಲಿ ಅದು ಒಂದು ಚಾನ್ಸ್ ಅವನಿಗೆ. ಚಿಕ್ಕ ವಯಸ್ಸಿನಲ್ಲಿ ಒಂದು ಅಧಿಕಾರ ಆದರೂ ಕೂಡ ಯೆಹೋವನ ಚಿತ್ತಕ್ಕೆ ವಿರುದ್ಧವಾಗಿ ನಡೆದನು. ಈ ಕಾರಣದಿಂದ ನೆಬೂಕದ್ನೆಚ್ಚರನು ಏನು ಮಾಡ್ತಾನೆ, ಅವನನ್ನು, ದೇವಾಲಯದ ವಸ್ತುಗಳನ್ನು ಬಾಬೇಲಿಗೆ ತರಿಸಿಕೊಂಡು ಅವನ ಸಹೋದರನಾದ ಚಿದ್ಕೀಯನನ್ನು ಯೆಹೂದದ ಅರಸನಾಗಿ ನೇಮಿಸಿಬಿಟ್ಟು ಹೋಗ್ಬಿಡ್ತಾನೆ. ಈಗಾಗಲೇ ಏನಾಯಿತು, ಯೆಹೋವಾಜನ ಅವನನ್ನು ಐಗುಪ್ತದ ಅರಸನಾದ ನೆಕೋ ಕರ್ಕೊಂಡು ಹೋಗ್ಬಿಟ್ಟಾನೆ ಐಗುಪ್ತಕ್ಕೆ. ಅದಾದ ನಂತರ ಯೆಹೋಯಾಕೀಮನು, ಅವನು ಅರಸನಾಗಿದ್ದಾಗ ಬಾಬೇಲಿನ ಅರಸನು ಬಂದು ಅವನನ್ನು ಬಾಬೇಲಿಗೆ ಒಯ್ದು ಬಿಡ್ತಾನೆ. ಈಗ ಯೆಹೋಯಾಕೀನನು, ಅವನ ಮಗ ಕೀನನು ಅರಸನಾಗ್ತಾನೆ. ಅವನು ದೇವರ ವಿರುದ್ಧವಾಗಿ ಚಿಕ್ಕ ವಯಸ್ಸು, 8 ವಯಸ್ಸು, 3 ತಿಂಗಳು 10 ದಿವಸ ಆಳ್ವಿಕೆ ಮಾಡ್ತಾನೆ, 100 ದಿವಸ ಸುಮಾರು. ಅವನು ದೇವ್ರ ಚಿತ್ತಕ್ಕೆ ವಿರುದ್ಧವಾಗಿ ನಡೆದಿದ್ದರಿಂದ ನೆಬೂಕದ್ನೆಚ್ಚರನು ಅಂದರೆ ಬಾಬೇಲಿನ ಅರಸನ್ನು ಕರ್ಕೊಂಡು ಅವನನ್ನು ಬಾಬೇಲಿಗೆ ಕರ್ಕೊಂಡು ಹೋಗ್ಬಿಡ್ತಾನೆ. 3 ಅರಸರು ಯೆಹೂದದಿಂದ ಸೆರೆಯಾಗಿ ಒಯ್ಯಲ್ಪಟ್ಟರು. ಈಗ ಚಿದ್ಕೀಯನು ಅರಸನಾಗಿರ್ತಾನೆ. 36ನೇ ಅಧ್ಯಾಯದಲ್ಲಿ 4ನೇ ಅರಸನು. ಅರಸನಾದಾಗ 21 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 11 ವರ್ಷ ಆಳ್ವಿಕೆ ಮಾಡ್ತಾನೆ. ಸ್ವಲ್ಪ ಭಾಳ ವರ್ಷಗಳು ಅಂತ ಹೇಳ್ಬೋದು. ಆದರೆ ಯೆಹೋಯಾಕೀಮನು ಕೂಡ 11 ವರ್ಷ ಅವನು ಆಳ್ವಿಕೆ ಮಾಡ್ತಾನೆ. ಅವನ ಹಾಗೆ ಇವನು ಕೂಡ 11 ವರ್ಷ. ಯಾವ ರೀತಿಯಾಗಿ ಆಳ್ವಿಕೆ ಮಾಡ್ತಾನೆ ನೋಡೋಣ. 12ನೇ ವಚನದಲ್ಲಿ, ಯೆಹೋವನ ಚಿತ್ತಕ್ಕೆ ವಿರುದ್ಧವಾಗಿ ನಡೆದು ಯೆಹೋವನ ಮಾತುಗಳನ್ನು ತನಗೆ ತಿಳಿಸುತ್ತಿದ್ದ ಪ್ರವಾದಿಯಾದ ಯೆರೆಮೀಯನ ಮುಂದೆ ತನ್ನನ್ನು ತಗ್ಗಿಸಿಕೊಳ್ಳಲಿಲ್ಲ. ದೇವರ ಮುಂದೆ ತಗ್ಗಿಸಿಕೊಳ್ಳಲಿಲ್ಲ ಎಂಬುದಾಗಿ ಬರೆದಿಲ್ಲ. ಚಿದ್ಕೀಯನು ಪ್ರವಾದಿಯಾದ ಯೆರೆಮೀಯನ ಮುಂದೆ
ತಗ್ಗಿಸಿಕೊಳ್ಳಲಿಲ್ಲ. ಇದರ ನಿಮಿತ್ತವಾಗಿ ಏನಾಯಿತು ಎಂಬುದಾಗಿ ನೋಡುವಾಗ ಅವನಲ್ಲಿ ಇದ್ದಂಥ ತಿರುಗಿ ಬೀಳುವಂಥ ಒಂದು ಮನಸ್ಸು ಅವನಿಗಿದ್ದರಿಂದ ಅವನಿಗೂ ಕೂಡ ಪ್ರವಾದಿಯ ಮಾತುಗಳು, ದೇವರ ವಾಕ್ಯಗಳು ಕೇಳದೇ ಹೋದುದರಿಂದ ಈಗ ದೇವರು ಕಸ್ದಿಯರ ಅರಸನನ್ನು ಅವರ ಮೇಲೆ ಬರಮಾಡಿ ಎಲ್ಲರನ್ನೂ ಅವನ ಕೈಗೊಪ್ಪಿಸ್ಬಿಡ್ತಾನೆ. ಹೀಗೆ ಅವನು ತನಗಿದ್ದದನ್ನೆಲ್ಲ ಆ ಬಾಬೇಲಿಗೆ ಒಯ್ದು ಬಿಡ್ತಾನೆ. ದುಃಖ. ಬಾಬೇಲ್ ಕಸ್ದಿಯರು ಎರಡೂ ಒಂದೇ. ಅರಸನು ಬಾಬೇಲಿಗೆ ಸೆರೆಯೊಯ್ದನು. ಅಷ್ಟರೊಳಗೆ ಅದಾದ ನಂತರ ಪಾರ್ಸಿಯರು ಇನ್ನು ನೆಕ್ಸ್ಟು ರಾಜ್ಯ. ಅದಕ್ಕಿಂತ ಇದು ಯಾಕೆ ಆಯ್ತು ಅಂತ ಹೇಳ್ಬಿಟ್ಟು ನೋಡುವಾಗ ಯೆರೆಮೀಯನ ಮುಖಾಂತರವಾಗಿ ದೇಶವು 70 ವರ್ಷ, 21ನೇ ವಚನ, 70 ವರ್ಷ ಹಾಳು ಬಿದ್ದು ಆ ಕಾಲದಲ್ಲೆಲ್ಲ ವಿಶ್ರಾಂತಿಯನ್ನು ಹೊಂದಬೇಕಂತ ಇದು ದೇವರ ಒಂದು ಉದ್ದೇಶವಾಗಿತ್ತು. ಯಾಕಂದರೆ ದೇವಜನರು ಭೂಮಿಗೆ ವಿಶ್ರಾಂತಿ 70 ವರ್ಷ ಕೊಡದ ಕಾರಣ ಇವರು 70 ವರ್ಷ ಅವರು ಗಡೀಪಾರಾಗಿ ನಮ್ಮ ದೇಶದಿಂದ ಅವರು ಸೆರೆಯಾಗಿ ಒಯ್ಯಲ್ಪಟ್ಟರು ಬಾಬೇಲಿಗೆ. ಯೆರೂಸಲೇಮಿನಿಂದ ಬಾಬೇಲಿಗೆ 70 ವರ್ಷ. ಅಷ್ಟರೊಳಗೆ ಏನಾಯ್ತಂದರೆ ಪಾರಸಿಯರ ಅರಸನಾದ ಕೋರೇಷನ ಬಂದು ಆ ಬಾಬೇಲಿನ ಮೇಲೆ ಯುದ್ಧ ಮಾಡಿ ಈಗ ಬಾಬೇಲ ಸಾಮ್ರಾಜ್ಯವನ್ನು ಪಾರಸಿಯ ಅರಸನು ವಶಪಡಿಸಿಕೊಳ್ತಾನೆ ರೀ. ಅವನು ಈಗ ಒಂದು ಗೌರ್ಮೆಂಟ್ ಸರ್ಕಾರದ ನಿಯಮ ಮಾಡಿ ಪರಲೋಕದ ದೇವರಾದ ಯೆಹೋವ ನನಗೆ ಭೂಲೋಕದ ಎಲ್ಲ ರಾಜ್ಯಗಳನ್ನು ಒಪ್ಪಿಸಿದ್ದಾನೆ, ಆದ ಕಾರಣ ಯಹೂದ ದೇಶದವರು ಆಲಯ ಕಟ್ಟಲಿಕ್ಕೆ ನೀವು ಹೋಗ್ಬೋದು ಎಂಬುದಾಗಿ ಹೇಳ್ತಾನೆ. ನೋಡ್ರಿ, ದೇವರು ಯಾವ ರೀತಿಯಾಗಿ ಒಬ್ಬ ಅರಸನನ್ನು ಕೂಡ ಉಪಯೋಗ ಮಾಡಿಕೊಂಡು ತನ್ನ ಚಿತ್ತವನ್ನು ನೆರವೇರಿಸ್ಕೊಳ್ತಾನೆ. ಆ ರೀತಿಯಾಗಿ ನಮ್ಮ ಜೀವನದಲ್ಲಿಯೂ ಮಾಡಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಈ ರೀತಿಯಾಗಿ ಮುಕ್ತಾಯವಾಗ್ತದೆ 2ನೇ ಪೂರ್ವಕಾಲ ವೃತ್ತಾಂತ 36ನೇ ಅಧ್ಯಾಯ. 2ನೇ ಪೂರ್ವಕಾಲ ವೃತ್ತಾಂತ 36ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 36. Then the people of the land took Jehoahaz the son of Josiah, and made him king in his father's stead in Jerusalem. Jehoahaz was 23 years old when he began to reign, and he reigned 3 months in Jerusalem. And the king of Egypt put him down at Jerusalem, and condemned the land in 100 talents of silver and a talent of gold. And the king of Egypt made Eliakim his brother king over Judah and Jerusalem, and turned his name to Jehoiakim. And Necho took Jehoahaz his brother, and carried him to Egypt. Jehoiakim was 25 years old when he began to reign, and he reigned 11 years in Jerusalem, and he did that which was evil in the sight of the Lord his God. Against him came up Nebuchadnezzar king of Babylon, and bound him in fetters to carry him to Babylon. Nebuchadnezzar also carried of the vessels of the house of the Lord to Babylon, and put them in his temple at Babylon. Now the rest of the acts of Jehoiakim, and his abominations which he did, and that which was found in him, behold, they are written in the book of the kings of Israel and Judah. And Jehoiakim his son reigned in his stead. Jehoiakim was 8 years old when he began to reign, and he reigned 3 months and 10 days in Jerusalem, and he did that which was evil in the sight of the Lord. And when the year was expired, King Nebuchadnezzar sent and brought him to Babylon with the goodly vessels of the house of the Lord, and made Zedekiah his brother king over Judah and Jerusalem. Zedekiah was 21 years old when he began to reign, and reigned 11 years in Jerusalem. And he did that which was evil in the sight of the Lord his God, and humbled not himself before Jeremiah the prophet, speaking from the mouth of the Lord. And he also rebelled against King Nebuchadnezzar, who had made him swear by God. But he stiffened his neck, and hardened his heart from turning unto the Lord God of Israel.
Moreover, all the chief of the priests and the people transgressed very much after all the abominations of the heathen, and polluted the house of the Lord which he had hallowed in Jerusalem. And the Lord God of their fathers sent to them by his messengers, rising up betimes and sending, because he had compassion on his people and on his dwelling place. But they mocked the messengers of God, and despised his words, and misused his prophets, until the wrath of the Lord arose against his people, till there was no remedy. Therefore he brought upon them the king of the Chaldees, who slew their young men with the sword in the house of their sanctuary, and had no compassion upon young man or maiden, old man, or him that stooped for age. He gave them all into his hand. And all the vessels of the house of God, great and small, and the treasures of the house of the Lord, and the treasures of the king, and of his princes, all these he brought to Babylon. And they burnt the house of God, and brake down the wall of Jerusalem, and burnt all the palaces thereof with fire, and destroyed all the goodly vessels thereof. And them that had escaped from the sword carried he away to Babylon, where they were servants to him and his sons, until the reign of the kingdom of Persia, to fulfill the word of the Lord by the mouth of Jeremiah, until the land had enjoyed her Sabbaths. For as long as she lay desolate she kept Sabbath, to fulfill 70 years. Now in the first year of Cyrus king of Persia, that the word of the Lord spoken by the mouth of Jeremiah might be accomplished, the Lord stirred up the spirit of Cyrus king of Persia, that he made a proclamation throughout all his kingdom, and put it also in writing, saying, Thus saith Cyrus king of Persia, All the kingdoms of the earth hath the Lord God of heaven given me, and he hath charged me to build him an house in Jerusalem, which is in Judah. Who is there among you of all his people? The Lord his God be with him, and let him go up.